ಜೋಶಿಯವರು, ಕೇಂದ್ರ ಮಂತ್ರಿಗಳು ಒಂದು 4 ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿ, ಭಕ್ತಸ್ತೋಮವನ್ನು ಉದ್ದೇಶಿಸಿ ಒಂದು 4 ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ. ಸಿದ್ಧಾರೂಢರನ್ನ ನೆನೆಸ್ತಾ ಅವರಿಗೆ ಸಿದ್ಧಾರೂಢರ ಸನ್ನಿಧಿಯಲ್ಲಿ ಅವರ ಪಾದಚರಣೆಗಳನ್ನು ಮನದಲ್ಲಿ ನೆನೆಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಮಹಾಮಂಡಲೇಶ್ವರ ಅಭಿಷೇಕ ಚೈತನ್ಯಗಿರಿ ಮಹಾರಾಜರ ಮತ್ತು ಇತರ ಎಲ್ಲ ಪೂಜ್ಯ ಸ್ವಾಮಿಗಳು ಏನಿದೆ ಅವರ ಒಂದು ಸಾನ್ನಿಧ್ಯವನ್ನು ಒದಗಿಸಿಕೊಟ್ಟರೆ ಅವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಭಾರತ ಸರ್ಕಾರದ ಪರವಾಗಿ ನಾನು ನಮಗೆ ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಇವತ್ತು ಕಳೆದ ಅನೇಕ ದಿವಸದಿಂದ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದ ಒಂದು ಎಲ್ಲದರ ಮಧ್ಯೆ ಒಂದು ದಿವಸ ಇಲ್ಲೇ ಬಂದಿದ್ದೆ. ಆದರೆ ನನಗೆ ಅವತ್ತು ಕಾರ್ಯಕ್ರಮದ ಒತ್ತಡದಿಂದ ಇಲ್ಲಿ ಬರಲಿಕ್ಕೆ ಆಗಿರಲಿಲ್ಲ. ಏನೋ ಒಂದು ತಪ್ಪಾಯಿತು ಅಂತ ಅನ್ನಿಸ್ತು. ಈಗ ನಾನು ಸೂರತ್ನಿಂದ ಇಲ್ಲಿಗೆ ಬರ್ತಾ ಇದ್ದೇನೆ. ಬಂದು ಇಲ್ಲೇ ಅವ್ರ ಇತ್ತೀಚೆಗೆ ಅವರು ನಿಧನರಾಗಿದ್ದರು. ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ನೇರವಾಗಿ ಬಂದಿದ್ದೇನೆ. ಜಗದ್ಗುರು ಸಿದ್ಧಾರೂಢರ 140ನೇ ಜಯಂತ್ಯುತ್ಸವ ಹಾಗೂ ಪ್ರಥಾಮೃತಾದ ಶತಮಾನೋತ್ಸವ ಈ ಕಾರಣದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಅನೇಕ ಸ್ವಾಮಿಗಳು ಉಪಸ್ಥಿತರಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ವಿಶೇಷವಾದಂಥ ವಿಷಯವನ್ನು ಈ ಕಾರ್ಯಕ್ರಮದಲ್ಲಿ ಇಟ್ಟಿದ್ದಾರೆ. ಆ ಕಾರ್ಯಕ್ರಮ ಏನು ಅಂತಂದ್ರೆ ತದ್ವಿಧಿ ಪ್ರಾಣಿ ಕಥೆನ ಅನ್ನುವಂಥ ಹೆಸರಿನಿಂದ ಆ ವಿಷಯವನ್ನು ಇಟ್ಟುಕೊಂಡು ಇವತ್ತು ಇಲ್ಲಿ ಚರ್ಚೆ ನಡೀತಾ ಇದೆ. ಇದು ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ತದ್ವಿಧಿ ಪ್ರಣಿಪಾತೇನ ಅಂತ ಬರೆದಿದ್ದಾರೆ. ಭಗವದ್ಗೀತೆಯಲ್ಲಿ ಇದರ ಶ್ಲೋಕ ಕೂಗ್ತಿದೆ. ತದ್ವಿಧಿ ಪ್ರಾಣಿಪತೇನ ಪರಿಪ್ರಶ್ನೇನ ಸೇವೆಯ ಉಪದಿಕ್ಷೇವಂತಿ ತೇ ಜ್ಞಾನ ಜ್ಞಾನಿ ದರ್ಶಿನಿ. ಅಂದ್ರೆ ಒಬ್ಬ ವ್ಯಕ್ತಿ ಜ್ಞಾನವನ್ನು ಸಂಪಾದಿಸಬೇಕು ಅಂತಂದ್ರೆ ಅದಕ್ಕೆ ಒಬ್ಬ ಗುರು ಬೇಕು. ಗುರುವನ್ನು ಸಮೀಪಿಸುವ ಮೂಲಕ ಸತ್ಯವನ್ನು ತಿಳಿಯುವಂಥ ಪ್ರಯತ್ನ ಮಾಡಬೇಕು ಮತ್ತು ಪರಿಪ್ರಶ್ನೆಯ ಸೇವೆಯ ಅಂದ್ರೆ ಒಂದು ಸತ್ಯ ಅವರು ಜ್ಞಾನವನ್ನು ಇದಕ್ಕೆ ಅಹಂಕಾರ ಇರಬಾರದು. ಯಾರು ಭಕ್ತಿ ಸೇವೆ ಅನನ್ಯವಾದಂತಹ ಭಾವನೆಯಿಂದ ಗುರುವಿನಲ್ಲಿ ಸಂಪೂರ್ಣವಾದಂತಹ ಜ್ಞಾನೋದಯವಾದಂತಹ ಸಂತನು ತನ್ನ ಜ್ಞಾನವನ್ನು ಧಾರೆಯಲ್ಲಿ ಕೊಡ್ತಾನೆ ಅನ್ನುವಂಥದ್ದು ಇದರ ಸಿದ್ಧಾಂತ. ಅಂಥ ಒಂದು ವಿಷಯದಲ್ಲಿ ಇವತ್ತು ಈ ವೇದಾಂತ ವಿಷಯದಲ್ಲಿ ಅನೇಕ ದಿವಸಗಳಿಂದ ಇಲ್ಲಿ ಚರ್ಚೆ ಕಾರ್ಯಕ್ರಮ ನಡೀತಾ ಇದೆ. ವಿಶ್ವ ವೇದಾಂತ ಪರಿಷತ್ತಿನ ಕಾರ್ಯಕ್ರಮದ ವಿಶ್ವ ಶಾಂತಿಗಾಗಿ ವಿಶ್ವ ವೇದಾಂತ ಪರಿಷತ್ ಅದು ನಡೀತಾ ಇದೆ.
ಜ್ಞಾನ ಯಜ್ಞದಿಂದ ಪಡೆಯಬಹುದು. ಅದಕ್ಕೆ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾನೆ. ಆಧ್ಯಾತ್ಮಿಕ ಗುರು ಸಂಪರ್ಕ, ಅವರಿಂದ ಸಂಪಾದಿಸಿದಂತಹ ಜ್ಞಾನವನ್ನ ಬರಲಿಕ್ಕೆ ಶುರು ಮಾಡಿದ ನಂತರ ವಿಧೇಯತೆ ಇರಬೇಕು. ವಿಧೇಯತೆ ಈಗೇನಾಗ್ತದ, ಸ್ವಲ್ಪ ಯಾರೇ ಜಾಸ್ತಿ ಸಾಲಿ ಕಲ್ತ ಸ್ವಲ್ಪ ತಲೆಯೊಳಗೆ ಅಹಂಕಾರ ಬರಲಿಕ್ಕೆ ಶುರುವಾಗ್ತದೆ, ಸ್ವಲ್ಪ ಅಧಿಕಾರವಂತ ಅಹಂಕಾರ ಬರಲಿಕ್ಕೆ ಶುರುವಾಗ್ತದೆ. ಎಲ್ಲವೂ ಬಿಟ್ಟು ಯಾರು ಈ ರೀತಿಯಾದಂತಹ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡ್ತಾರ ಅವರಿಗೆ ಜ್ಞಾನದ ಹಸಿವು ಉಂಟಾಗ್ತದೆ ಮತ್ತು ಆ ವ್ಯಕ್ತಿ ಮುಂದೆ ಜ್ಞಾನವನ್ನು ಸಂಪಾದಿಸಿ ಆತನಿಗೂ ಸ್ವಯಂ ಜೀವನದಲ್ಲಿ ಜ್ಞಾನೋದಯ ಆಗ್ತದೆ ಅನ್ನುವಂಥದ್ದು ಇದರ ಒಟ್ಟು ಸಾರಾಂಶ ಇದೆ. ಶ್ಲೋಕದ ಅರ್ಥ ಸಿಂಪಲ್ ಆಗಿದೆ, ಆದರೆ ಇದರ ಪ್ರಸಾರಾಂಶ ಇದೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಅನಾದ್ಯ ವಿದ್ಯಾಯುಕ್ತಸ್ಯ ಪುರುಷಸ್ಯ ಆತ್ಮ ವೇದನಂ ಸ್ವತೋ ನ ಸಂಭವತನಸ್ಯ ತತ್ವಜ್ಞಾನೋ ಜ್ಞಾನದೋ ಭವೇ ಅಂತ ಹೇಳ್ತಾರೆ. ಅಂದ್ರೆ ಆತ್ಮದ ಬುದ್ಧಿ ಅಂತವಿಲ್ಲದ ಜನ್ಮಗಳ ಅಜ್ಞಾನದಿಂದ ಅಮೃತವಾಗಿದೆ ಅನ್ನುವಂಥದ್ದು ಇದರ ಭಾಗ. ಅಂದರೆ ಈ ರೀತಿ ನಮ್ಮಲ್ಲಿ ಜ್ಞಾನವನ್ನು ಪಡಿಬೇಕಾದರೆ ವಿನಮ್ರತೆ, ಸೇವೆ, ಅಹಂಕಾರವನ್ನು ಬಿಟ್ಟು ದೂರ ಇರುವಂಥದ್ದು ಮತ್ತು ವಿನಮ್ರತೆಯಿಂದ ವಾಪಸ್ ಪ್ರಶ್ನೆ ಮಾಡುವಂತಹ ಗುಣಗಳನ್ನು ಬೆಳೆಸಬೇಕು ಅನ್ನುವಂಥದ್ದು. ಹಾಗಾಗಿ ವೇದಾಂತ ಒಂದು ಅಂತ ಹೇಳಿದಂತಹ ದೇಶ ನಮ್ಮದಲ್ಲೇ ಇಲ್ಲ. ಸತ್ಯ ಇದರಲ್ಲೇ ಇದೆ ಅಂತ ಹೇಳಿದ್ ನಾವು. ಸತ್ಯವನ್ನು ಕಂಡುಕೊಳ್ಳಿಕ್ಕೆ ಹಲವು ಮಾರ್ಗಗಳಿದ್ದಾವೆ. ಹಾಗಾಗಿ ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ವಿಶಿಷ್ಟ ಐಕ್ಯ ಸಿದ್ಧಾಂತ, ಈ ರೀತಿ ಹಲವಾರು ವೇದಾಂತಗಳಿದ್ದಾವೆ. ಪುರಾಣದಲ್ಲಿ ವೇದಾಂತವನ್ನು ಕಾಣಬಹುದು. ಆ ರೀತಿ ಹಲವಾರು ಇದರಲ್ಲಿ ವೇದಾಂತ ಅಂತಂದ್ರೆ ಏನು ಅಂತಂದ್ರೆ ಅಂತಿಮವಾಗಿ ಸತ್ಯವನ್ನು ಹೇಳುವಂತಹ ಒಂದು ವಾದವಿಲ್ಲ. ಆ ವಿಶ್ವ ಶಾಂತಿಗಾಗಿ ಇವತ್ತು ವಿಶ್ವ ವೇದಾಂತ ಪರಿಷತ್ತನ್ನು ನಾವು ಸಂಘಟನೆ ಇದ್ದೀವಿ. ಸಿದ್ಧಾರೂಢರು ಸಹಿತ ಈ ರೀತಿಯಾದಂತಹ ವಿನಮ್ರ ಭಾವದಿಂದ ಸಮಕಾಲೀನರಾದಂತಹ ಸಂದರ್ಭದಲ್ಲಿ ಸಿದ್ಧಾರೂಢರ ಆ ಕಾಲದಲ್ಲಿ ಅವರು ಸಹಿತ ಆಧ್ಯಾತ್ಮಿಕ ದಾಸೋಹ, ಜ್ಞಾನ ದಾಸೋಹ, ಅನ್ನ ದಾಸೋಹಗಳನ್ನು ಮಾಡುವುದರ ಮೂಲಕ ಅವರ ಬಾಯಿಂದ ಬರ್ತಾ ಇದ್ದಂಥ ಶಿವ ಉಣ್ಣೋದು ಬಡವರ ಬಾಯಿಂದ, ಶಿವ ಉಣ್ಣೋದು ಬಡವರ ಬಾಯಿಂದ, ಅದನ್ನೇ ಇವತ್ತು ಮಠದ ಪರಂಪರೆಯಲ್ಲಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಿಂಗಾಗಿ ಹೇಳ್ತಾರೆ, ಸಿದ್ಧಾರೂಢರ ಹೋಳಿಗೆ ಲೋಕಕ್ಕೆಲ್ಲ ಹೋಳಿಗೆ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ. ಹಿಂಗಾಗಿ ಬಹಳ ಅನೇಕ ಸರ್ತಿ ಬರ್ತಾ ಇದ್ವಿ, ಇಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ವಿ. ಮತ್ತು ಆ ಕಾಲದಲ್ಲಿ ಅನೇಕ ಮಹನೀಯರು ಸಿಗ್ತಾರೆ. ಸಿದ್ಧಾರೂಢರ ಜೊತೆಗೆ ವಿಶ್ವನಾಥ ಶರೀಫರು ಭೇಟಿಯಾಗಿದ್ದರು ಅನ್ನುವಂಥದ್ದಿದೆ. ಬರೇ ಅಧ್ಯಾತ್ಮ ಅಷ್ಟೇ ಅಲ್ಲ, ಅವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನು ಭೇಟಿಯಾಗಿದ್ದರು. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗೀತಾ ರಹಸ್ಯವನ್ನು ಬರೆದಾಗ ಆ ಗೀತೆಯ ಅರ್ಥದಲ್ಲಿ ಒಂದು ರೀತಿಯ ಎಲ್ಲೋ ಗೊಂದಲ ಉಂಟಾದಾಗ ಅವರು ಸಿದ್ಧಾರೂಢರ ಜೊತೆ ಚರ್ಚೆ ಮಾಡಿದ್ರು. ಸಿದ್ಧಾರೂಢರ ಜೊತೆಗೆ ಚರ್ಚೆ ಮಾಡೋದಷ್ಟಲ್ಲ, ಕೊನೆಗೆ ಸಿದ್ಧಾರೂಢರ ಇದು ಗಟ್ಟಿಯಾಗಿ ದೇಶದ ಸ್ವತಂತ್ರದ ಹೋರಾಟಕ್ಕೆ ಪ್ರೇರಣೆಯನ್ನ ಪಡೆದು ಹೋದಂಥವರು ಲೋಕಮಾನ್ಯ ಬಾಲಗಂಗಾಧರ. ಇವತ್ತು ಲೋಕಮಾನ್ಯ ಬಾಲಗಂಗಾಧರ ತಿಲಕರಿಂದ ಹಿಡ್ಕೊಂಡು ಅನೇಕರ ಬಗ್ಗೆ
ಅಂದರೆ ಇವತ್ತು ನಮಗೆ ಗೊತ್ತಿದೆ. ಭಾಳ ಕಡೆ ಲೋಕಮಾನ್ಯ ಬಾಲಕರ ಹೆಸರು ಇಡುವುದಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರಿಗೆ ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಏನು ಹೇಳಿದ್ರಲ್ಲ, ಆ ರೀತಿಯಾದಂಥ ಪ್ರೇರಣೆಯನ್ನು ಕೊಟ್ಟಂಥವರು ಪ್ರೇರಣೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರಿಗೆ ಮೊದಲಿಂದ ಪ್ರೇರಣೆ ಇತ್ತು. ಆದರೆ ಸಿದ್ಧಾರೂಢರಿಂದಲೂ ಸಹಿತ ಅವರು ಹೆಚ್ಚು ಉತ್ಸಾಹವನ್ನು ಪಡೆದರು ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಬಂದಿದೆ. ಗರಗದ ಮಡಿವಾಳೇಶ್ವರರು, ನವಲಗುಂದದ ನಾಗಲಿಂಗೇಶ್ವರರು, ಮುತ್ತಲದ ಸಿದ್ದಪ್ಪದನವರು, ಶಿಶುನಾಳದ ಸಂತ ಶರೀಫರು ಇವರೆಲ್ಲರೂ ಸಿದ್ಧಾರೂಢರ ಸಮಕಾಲೀನರಾಗಿದ್ದರು ಮತ್ತು ಬಹಳ ಆತ್ಮೀಯತೆಯಿಂದ ಪರಸ್ಪರ ಅವರು ಭೇಟಿ ಆಗ್ತಾ ಇದ್ರು, ಚರ್ಚೆ ಆಗ್ತಾ ಇದ್ದಾರೆ. ಮತ್ತು ಅಂಥ ಅನೇಕ ಮಹನೀಯರನ್ನ ಈ ನಾಡಿಗೆ ಕೊಟ್ಟಂಥ ಒಂದು ಪುಣ್ಯ ಭೂಮಿ ಇದು. ಇಲ್ಲಿ ಸಿದ್ಧಾರೂಢರು ಮತ್ತು ಗುರುನಾಥರವರು ಇಬ್ಬರ ಒಂದು ಈ ಪಾವನದ ಸ್ಥಳದಿಂದಾಗಿ ದೇಶದ ಅನೇಕ ಭಾಗಗಳಲ್ಲಿ ಹುಬ್ಬಳ್ಳಿ ಇವತ್ತು ಪ್ರಸಿದ್ಧವಾಗಿದೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ಅವರ ಪುಣ್ಯ ಇರುವುದರಿಂದಲೇ ಇವತ್ತಿಗೂ ಸಹಿತ ಅನೇಕರು ಇದೆ ಸಮಸ್ಯೆ ಹೊತ್ಕೊಂಡು ಬರ್ತಾರ. ಅವರ ಸಮಸ್ಯೆಗೆ ಪರಿಹಾರ, ಮಾನಸಿಕ ಶಾಂತಿ ಸಿಗುವಂಥ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಇದು ಬೆಳೆದಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿ ತಮ್ಮೆಲ್ಲರಿಗೂ ವಂದಿಸಿ, ನಾಳೆ ಶಿವರಾತ್ರಿ, ನಾಡಿದ್ದು ಅರ್ಧಂತೆ ಇದರಲ್ಲಿ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಶುಭ ಕೋರಿ ನನ್ನ ಮಾತನ್ನು